ನನ್ನ ಹೆಸರು ಗೌತಮಿ, 9ನೇ ತರಗತಿ. ನಾನು ಹನಿ, 10ನೇ ತರಗತಿ. ನಾವಿಬ್ಬರು ವಾರಸುದಾರ ನಾಟಕದ ಪಾತ್ರಗಳ ಸಂಭಾಷಣೆಯನ್ನು ನಿಮ್ಮ ಮುಂದೆ ವಾಚಿಸಿದ್ದಾರೆ. ಮೊಘಲರ ರಾಜ ಶಹಜಾನನ 4 ಪುತ್ರರು ಮತ್ತು 3 ಪುತ್ರಿಯರ ಮಧ್ಯೆ ನಡೆದ ಕಲಹದ ಚಿತ್ರಣವೇ ವಾರಸುದಾರ ನಾಟಕ. ಶಹಜಾನನ ಮೊದಲ ಮಗ ದಾರಾ ಶಿಕೋಗೆ ಗದ್ದುಗೆ ದೊರಕಬೇಕೋ ಅಥವಾ ಕುಟುಂಬದ ಬೇರೆ ವೀರ ಚತುರನೊಬ್ಬನಿಗೆ ಸಿಗಬೇಕೋ ಅನ್ನುವ ಜಿಜ್ಞಾಸೆ ಇಲ್ಲಿ ಚರ್ಚೆಗೊಳಗಾಗುತ್ತಲೇ ಇರುತ್ತದೆ. ಕೊನೆಗೂ ಬುದ್ಧಿವಂತ ನಾಯಕತ್ವ ಜಯವಾಗುತ್ತದೆ. ಈ ಜಯ ನಿರ್ಣಾಯಕವಾಗಬೇಕಾದರೆ ಅರಸೊತ್ತಿಗೆಗೆ ಅಧೀನನಾಗಿರುವವರು ಈ ಸಹೋದರರಿಗೆ ಸೇರಿದ ಒಂದೊಂದು ಬಣದಲ್ಲಿ ಗುರುತಿಸಿಕೊಂಡು ಕಾದಾಡುತ್ತಾರೆ. ಆ ಪ್ರಸಂಗಗಳನ್ನು ದೃಶ್ಯ ರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನವಾಗಿದೆ ಈ ನಾಟಕ. ಅಂಕ 3, ದೃಶ್ಯ 7. ದಿಲ್ಲಿಯ ಜುಮ್ಮಾ ಮಸೀದಿಯ ಮುಂಭಾಗದಲ್ಲಿ ಸರ್ಮದನ ವಿಚಾರಣೆ. ಸೈನಿಕರ ಕಾವಲಿದೆ. ಎತ್ತರದ ಪೀಠವೊಂದರ ಮೇಲೆ ಕುಳಿತ ಔರಂಗಜೇಬನ ಎಡಬಲಕ್ಕೆ ಆಸ್ಥಾನಿಕರಿದ್ದಾರೆ. ಎಳೆದು ತಂದು ನಿಲ್ಲಿಸಲಾಗಿದ್ದ ನಗ್ನದೇಹಿ ಸರ್ಮದನ ವಿಚಾರಣೆಯನ್ನು ಖಾಜಿಯೊಬ್ಬ ನಡೆಸುತ್ತಿದ್ದಾನೆ. ಮುಲ್ಲಾ ಕಾವಿ: ಸೈಯದ್ ಸರ್ಮದ್, ನಿನ್ನ ತಪ್ಪು ಒಪ್ಪಿಕೋ. ದಯಾಳು ಆಲಂಗೀರ್ ಬಾದ್ಶಾ ನಿನ್ನನ್ನು ಮಾಫಿ ಮಾಡಬಹುದು. ಸರ್ಮದ್: ನನ್ನ ತಪ್ಪೇನು ಎಂದು ಹೇಳಿದರೆ ನನಗೂ ಸಮಾಧಾನ ಆಗಬಹುದು. ಪ್ರೀತಿಸುವುದು ತಪ್ಪಾದರೆ ನನಗೆ ಶಿಕ್ಷೆಯಾಗಲಿ. ಸತ್ಯ ಹೇಳುವುದು ತಪ್ಪಾದರೆ ನನಗೆ ಶಿಕ್ಷೆಯಾಗಲಿ. ನಗುವುದು ತಪ್ಪಾದರೆ ನನಗೆ ಶಿಕ್ಷೆಯಾಗಲಿ. ಮುಲ್ಲಾ ಕಾವಿ: ನಿನ್ನ ಅಪರಾಧಗಳ ಪಟ್ಟಿಯೇ ನಮ್ಮ ಮುಂದಿದೆ. ಇಸ್ಲಾಮಿ ಕಾನೂನಿನ ವಿರುದ್ಧ ನೀನು ಬೆತ್ತಲೆ ಓಡಾಡುತ್ತಿದ್ದೀಯಾ? ಪವಿತ್ರ ಕಲೀಮಾದ ಲಾ ಇಲಾಹಿ ಹೇಳುತ್ತೀಯ, ಆದರೆ ಮುಂದಿನ ಸಾಲುಗಳನ್ನು ಹೇಳುವುದಿಲ್ಲ. ನೀನು ಪ್ರವಾದಿ ಮೊಹಮ್ಮದರು ದೇಹ ಸಮೇತ ಸ್ವರ್ಗಕ್ಕೆ ಹೋದ ಸತ್ಯವನ್ನು ಒಪ್ಪುತ್ತಿಲ್ಲ. ಸರ್ಮದ್: ಮೊಹಮ್ಮದರು ಸ್ವರ್ಗಕ್ಕೆ ಹೋದರು ಹೇಳುತ್ತಾರೆ ನಮ್ಮ ಕಾವಿ ಮುಲ್ಲಾ. ಮೊಹಮ್ಮದರಲ್ಲಿಗೆ ಬಂದರು ದೇವರು. ಹೇಳುತ್ತೇನೆ ಬಾಕಿ ಎಲ್ಲ ಸುಳ್ಳು. ಮುಲ್ಲಾ ಕಾವಿ ಔರಂಗಜೇಬನಲ್ಲಿಗೆ ತಿರುಗಿ: ಆಲಂಗೀರ್ ಬಾದ್ಶಾ, ನೋಡಿ, ಇವನು ಪ್ರವಾದಿ ಮೊಹಮ್ಮದರು ದೇಹ ಸಮೇತ ಸ್ವರ್ಗಕ್ಕೆ ಹೋದ ಸತ್ಯವನ್ನು ಒಪ್ಪುತ್ತಿಲ್ಲ. ಇವನಿಗೆ ಶಿಕ್ಷೆ ಆಗಲೇಬೇಕು. ಸರ್ಮದ್: ಎಲ್ಲಿಯ ಸ್ವರ್ಗ, ಯಾವುದು ಸತ್ಯ, ಯಾವುದು ಶಿಕ್ಷೆ, ಎಲ್ಲಿಯ ದೇಹ? ಸತ್ಯಕ್ಕೆಂದು ಶಿಕ್ಷೆ ಇಲ್ಲ, ದೇಹಕ್ಕೆಂದು ಸ್ವರ್ಗವಿಲ್ಲ. ಔರಂಗಜೇಬ್ ಎದ್ದು ಮುಂದೆ ಬಂದು: ನೀನು ಹೇಳುವುದೆಲ್ಲ ಸತ್ಯ. ನೀನು ಹೇಳಿದ್ದೆಲ್ಲವೂ ಸತ್ಯವಾದರೆ ಎಲ್ಲಿ ನಿನ್ನ ದೊರೆ ದಾರಾ ಶಿಕೋ? ಮೊಘಲ್ ಸಾಮ್ರಾಜ್ಯಕ್ಕೆ ದಾರಾ ವಾರಸುದಾರ ಆಗುತ್ತಾನೆ ಎಂದು ಹೇಳಿದೆಯಲ್ಲ, ಎಲ್ಲಿ ನಿನ್ನ ಭವಿಷ್ಯವಾಣಿ? ಎಲ್ಲಿ ನಿನ್ನ ದೊರೆ? ಸರ್ಮದ್: ನನ್ನ ಭವಿಷ್ಯವಾಣಿ ಸುಳ್ಳಾಗಿಲ್ಲ. ದೇವರು ದಾರಾಗೆ ಶಾಶ್ವತ ದೊರೆತನ ನೀಡಿದ್ದಾನೆ. ಆದರೆ ಅವನ ರಾಜ್ಯಕ್ಕೆ ನಿನಗೆ ಪ್ರವೇಶವಿಲ್ಲ ಔರಂಗಜೇಬ್. ಔರಂಗಜೇಬ್ ಕ್ರುದ್ಧನಾಗಿ: ಇಂತಹ ಸುಳ್ಳಿನ ಮಾತುಗಳಿಂದ ನೀನು ದಾರಾ ತಲೆಕೆಡಿಸಿದೆ ಎಂದು ಕಾಣುತ್ತದೆ. ನಿನ್ನ ಸುಳ್ಳಿನ ಮಾತುಗಳಿಂದ ಅಮಾಯಕರನ್ನು ಧರ್ಮದ ದಾರಿಯಿಂದ ದೂರ ಸೆಳೆಯುವ ಸಂಚು ಮಾಡಿದ್ದೆ ಎಂದು ಕಾಣುತ್ತದೆ. ಹೇಳು, ನೀನು ಸೂಫಿ ಸಂತನೆ ಆಗಿದ್ದರೆ ಧರ್ಮದ ವಿರುದ್ಧ ಬೆತ್ತಲೆಯಾಗಿ ಏಕೆ ಇರುವೆ? ಹೇಳು. ಸರ್ಮದ್: ಔರಂಗಜೇಬ್, ಪ್ರವಾದಿ ಈಸಯ್ಯ ಕೂಡ ತಮ್ಮ ಕಡೆಯ ದಿನಗಳಲ್ಲಿ ಬೆತ್ತಲೆಯಾಗಿ ಅಲೆದಾಡಿದ್ದರು. ನೀನು ಅವರಿಗೂ ಬಟ್ಟೆ ತೊಡಿಸುವೆಯಾ? ದೇವರು ಪಾಪಿಗಳಿಗೆ ಅವರ ಪಾಪಗಳನ್ನು ಮುಚ್ಚಲು ಬಣ್ಣದ ಬಟ್ಟೆಗಳನ್ನು ಕೊಡುತ್ತಾನೆ. ಆದರೆ ಯಾವುದೇ ಪಾಪ ಮಾಡದವರಿಗೆ ಬೆತ್ತಲೆ ಬಟ್ಟೆ ಕೊಡುತ್ತಾನೆ. ಔರಂಗಜೇಬ್: ಸಾಕು, ಬಾಯಿ ಮುಚ್ಚು. ದಾರಾ ತಲೆ ಕೆಡಿಸಿದಲ್ಲದೆ ಈಗ ನಮ್ಮನ್ನು ಕಾಫಿರರನ್ನಾಗಿ ಮಾಡಲು ಹೊರಟಿದ್ದೇಯಾ? ನಿನ್ನನ್ನು ದಾರಾನ ರಾಜ್ಯಕ್ಕೆ ಕಳಿಸುವ ಸಮಯ ಬಂದಿದೆ. ಸರ್ಮದ್: ಆದರೆ ದಾರಾ ಹೆಸರು ಹೇಳುವ ಅರ್ಹತೆ ನಿನಗೆ ಬಂದಿಲ್ಲ ಔರಂಗಜೇಬ್. ಒಡ ಹುಟ್ಟಿದವರನ್ನು ಕೊಂದ ಪಾಪ ನಿನಗೆ ತಟ್ಟಿದೆ. ಸಮ್ಮಾನ ನೀಡಿದ ತಂದೆಯನ್ನು ಕಾರಾವಾಸಕ್ಕೆ ದೂಡಿದ ಪಾಪ ನಿನಗೆ ತಟ್ಟಿದೆ. ಸಿಂಹಾಸನದ ಆಸೆಗೆ ನಿನ್ನವರನ್ನು ಬಲಿ ಕೊಟ್ಟ ಪಾಪ ನಿನಗೆ ತಟ್ಟಿದೆ. ನಿನ್ನ ಪಾಪಗಳಿಗೆ ಇದೇ ಜೀವನದಲ್ಲಿ ನಿನಗೆ ಶಿಕ್ಷೆಯಾಗುತ್ತದೆ. ನನ್ನ ಭವಿಷ್ಯವಾಣಿ ಸುಳ್ಳಾಗುವುದಿಲ್ಲ. ನೀನು ಸಾಯುವವರೆಗೂ ಒಬ್ಬಂಟಿಯಾಗೆ ಬದುಕುತ್ತೀಯ. ನೀನು ಒಬ್ಬಂಟಿ, ನೀನು ಒಬ್ಬಂಟಿ. ಔರಂಗಜೇಬ್ ಹೊರೆಯಿಂದ ಕತ್ತಿ ಇರಿದು: ನಾವು ನಿನ್ನ ದೊರೆ. ನಮ್ಮನ್ನು ನಿಂದಿಸಿದ ಒಂದೇ ಕಾರಣಕ್ಕೆ ನಿನ್ನ ತಲೆ ತೆಗೆಯಬಹುದು. ಆದರೆ ಅದರ ಅಗತ್ಯ ನಮಗಿಲ್ಲ.
ಹೇಳು ಕಲೀಮಾ, ಹೇಳು. ಹೇಳದಿದ್ದರೆ ಖಂಡಿತ ನಿನ್ನ ತಲೆದಂಡ. ಹೇಳು, ಲಾ ಇಲಾಹಿ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಅಲ್ಲ. ಹೇಳು. ಸರ್ಮದ್, ಯಾವುದಿಲ್ಲ ಎಂದು ಗೊತ್ತು, ಆದ ಮೇಲೆ ನಮಗೆ ಗೊತ್ತು. ಹೇಳತೀವಿ ಅದರ ಗುರುತು, ಕಪಟವೇಕೆ ಹೊರಟ ಹೊತ್ತು. ಔರಂಗಜೇಬ್, ಸದ್ಯಕ್ಕೆ ನಾವು ಇಲ್ಲದನ್ನು ಕಂಡಿದ್ದೇವೆ, ಇರುವುದರ ಬಳಿಗಿನ್ನೂ ನಾವು ಹೋಗಿಲ್ಲ. ಕಾಣದನ್ನು ಕಂಡಿದ್ದೇವೆ ಎಂದು ಸುಳ್ಳು ಹೇಳುವ ಅಗತ್ಯವೂ ನಮಗಿಲ್ಲ. ಮುಲ್ಲಾ ಕಾವಿ ಮುಂದೆ ಬಂದು, ಸೈಯದ್ ಸರ್ಮದ್, ಒಂದು ಬಾರಿ ಕಲೀಮಾ ಹೇಳಿಬಿಡು. ದಯಾಳು ಬಾಚ್ಚ ನಿನ್ನ ಪಾಪಗಳನ್ನು ಮಾಫಿ ಮಾಡಬಹುದು. ಸರ್ಮದ್, ಹುತಾತ್ಮ ಸೂಫಿ ಸಂತರ ಹೆಸರು ಎಲ್ಲಿದೆ ಜನರ ಬಾಯಲ್ಲಿ ಉಸಿರು. ಜ್ಞಾಪಕವಿರಲಿ ವಿಶ್ವಕ್ಕೆ ಹೆಸರು, ಸಾಯಲು ಕಾದಿದೆ ನಮ್ಮೀ ಉಸಿರು. ಮುಲ್ಲಾ ಕಾವಿ, ಆಲಂಗೀರ್ ಬಾದ್ಶಾ, ಈ ಮಾತುಗಳನ್ನು ನಮ್ಮಿಂದ ಕೇಳಲಾಗುತ್ತಿಲ್ಲ. ಇದರ ತೀರ್ಪನ್ನು ನಮಗೆ ಬಿಟ್ಟು ಬಿಡಿ. ಒಪ್ಪಿದವನಂತೆ ಔರಂಗಜೇಬ್ ರಾಜಪೀಠದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಸೈಯದ್ ಸರ್ಮದ್, ಮುಸಲ್ಮಾನನಾಗಿ ಪವಿತ್ರ ಕಲೀಮಾ ಹೇಳದ ಅಪರಾಧಕ್ಕೆ ನಿನಗೆ ತಲೆದಂಡ ಶಿಕ್ಷೆ ಘೋಷಿಸಿದೆ ಎಂದು ಔರಂಗಜೇಬನಲ್ಲಿಗೆ ನೋಡುತ್ತಾನೆ. ಸಮ್ಮತಿ ಎಂಬಂತೆ ಔರಂಗಜೇಬ್ ತಲೆ ತಗ್ಗಿಸುತ್ತಾನೆ. ಸೈನಿಕರು ದರದರನೆ ಸರ್ಮದನನ್ನು ಹಿಡಿದೆಳೆದು ಮಂಡಿಯೂರಿ ತಲೆ ತಗ್ಗಿಸಿ ನಿಲ್ಲಿಸುತ್ತಾರೆ. ಸೈನಿಕನೊಬ್ಬ ಸರ್ಮದನ ತಲೆ ಕಡಿಯುತ್ತಾನೆ. ನೇಪಥ್ಯದಲ್ಲಿ ಕಲೀಮಾ ಕೇಳಿ ಬರುತ್ತದೆ. ಕಲೀಮಾ ಕೇಳಿ ಬರುತ್ತದೆ. ಈ ಅಂಕವನ್ನು ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈ ವಿಚಾರ ಸಂಕಿರಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಸಂಘ ಮತ್ತು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ.